ನಾನೇನಂದೆ ಅವತ್ತು, ದೇಶಕ್ಕೋಸ್ಕರ ನಾನು ಬಲಿಯಾಗಕ್ಕೆ ಸಿದ್ಧ, ಈಗಲೂ ನಾನು ಸಿದ್ಧ ಆಗಿದ್ದೀನಿ, ಮಾತಿಗೆ ನಾನು ಸಿದ್ಧ ಆಗಿದ್ದೀನಿ. ನನಗೆ ಸೂಸೈಡ್ ಬಾಂಬ್ ಕೊಟ್ಟರೆ ನಾನೇ ಕಟ್ಕೊಂಡು ಪಾಕಿಸ್ತಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್ದೀನಿ. ನಾನು ಈಗಲೂ ನಾನು ಬದ್ಧ ಅದಕ್ಕೆ. ಈಗ ಅವ್ರದ್ದೇ ತಾನೇ ಸರ್ಕಾರ, ಕೇಂದ್ರ ಸರ್ಕಾರ, ನಮ್ಮ ಸರ್ಕಾರ ಇಲ್ಲ ತಾನೇ. ಈಗ ಆದೇಶ ಯಾರು ಮಾಡಬೇಕಾಗಿರೋದು? ಪ್ರಧಾನಮಂತ್ರಿಗಳು ತೀರ್ಮಾನ ಮಾಡಬೇಕಾಗಿರೋದು. ಅವ್ರು ತೀರ್ಮಾನ ತೊಗೊಳ್ಳಿ. ಒಬ್ಬ ದೇಶಕ್ಕೋಸ್ಕರ ತ್ಯಾಗ ಮಾಡೋಕ್ಕೆ ಒಬ್ಬ ಮಂತ್ರಿ ರೆಡಿ ಇದ್ದಾನಂತ ಹೇಳಿ ಅವ್ರು ಒಪ್ಪಿಗೆ ಇದ್ದರೆ ಐ ಆಮ್ ರೆಡಿ. ನನ್ನ ದೇಶಕ್ಕೋಸ್ಕರ ನಾನು ಏನು ಮಾಡಿದ್ರು ಕಡಿಮೆ. ನಮ್ಮ ದೇಶ ಇದೆ, ನಮ್ಮ ದೇಶ ಇದೆ. ನಮ್ಮ ದೇಶದಲ್ಲಿ ಯಾವತ್ತೂ ಸುಸೈಡ್ ಬಾಂಬ್ ಕೊಡೋಂಥ ದೇಶ ಅಲ್ಲ ಸರ್. ಸುಸೈಡ್ ಬಾಂಬ್ ಇಲ್ಲ. ನನ್ನ ಅಭಿಪ್ರಾಯ ತಿಳಿದೀನಿ. ನಾನು ಪರ್ಮಿಷನ್ ನಾನು ಹೋಗ್ತೀನಿ ಅಂತ ಹೇಳಿಲ್ಲ. ಕೇಂದ್ರದಿಂದ ಪ್ರಧಾನಮಂತ್ರಿಗಳು ಪರ್ಮಿಷನ್ ಕೊಟ್ಟರೆ ಅಂತ ಹೇಳಿದ್ದು. ನನ್ನ ಅಗತ್ಯ ಇದ್ದೆ ಏನಾರು ಅಗತ್ಯ ಇದ್ದು ನಾನು ಕೊಟ್ಟರೆ ನಾನು ಹೋಗ್ತೀನಿ ಅಂತ ನಾನು ಹೋಗೋಕ್ಕೆ ಸಾಧ್ಯ ಆಗಲ್ಲ. ಪರ್ಮಿಷನ್ ನಾನು ಕೊಟ್ಟರೆ ನಾನು ಈಗಲೂ ಹೋಗೋಕ್ಕೆ ನಮ್ಮ ಸಿದ್ಧ. ಇಷ್ಟೇ ನಾನು ಭಗವಂತ ಅಂತ ಪ್ರಾರ್ಥನೆ ಮಾಡೋದು. ನಾವು ನಮ್ಮ ಸೈನಿಕರಿಗೆ ನಾನು ಶುಭಾಶಯ ಕೊಡ್ತೀನಿ. ಇನ್ನು ಭಗವಂತ ಅವ್ರಿಗೆ ಹೆಚ್ಚಿನ ಶಕ್ತಿ ಅವ್ರು ಕೊಡಲಿ ಅಂತ ನಾನು ಭಗವಂತ ಅಲ್ಲಂತವ ನಾನು ಪ್ರಾರ್ಥನೆ ಮಾಡ್ತೀನಿ.